ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು CM ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಆಲ್ ಅಂತ ಪ್ರೆಸ್ ಮಾಡಿ. ಮುಂದೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋನು ನಿಮಗೆ ಬರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಸುದ್ದಿಯನ್ನು ನೋಡೋಣ. ಬೆಂಕಿ 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 ಬರ್ರಿ ಬೆಂಕಿ ಬಿದ್ದಿತೆ, ಬರ್ರಿ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಅರಬಲ ಗೊಲ್ಲರಹಟ್ಟಿಯಲ್ಲಿ ನಿನ್ನೆ ರಾತ್ರಿ 10 ಗಂಟೆ ಸಮಯದಲ್ಲಿ ಒಂದು ಗುಡಿಸಲು ಮನೆಗೆ ಬೆಂಕಿ ಹತ್ತಿಕೊಂಡು ಪಕ್ಕದಲ್ಲಿ ಇದ್ದ ಹಂಚಿನ ಮನೆ ಬೆಂಕಿಗೆ ಆಹುತಿ ಹಾಕ್ತಾ ಇತ್ತು. ಇದನ್ನು ಕಂಡ ಊರಿನ ಗ್ರಾಮಸ್ಥರು ನೀರು ಹಾಕಿ ಕಿಡಿಸಿದರೂ ಯಾವುದೇ ಪ್ರಯೋಜನ ಆಗಲಿಲ್ಲ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳು ಆಗಲಿಲ್ಲ. ಗುಡಿಸಲು ಸಂಪೂರ್ಣ ಬೆಂಕಿಗೆ ಆಹುತಿ ಆಯಿತು. ನೋಡಿ ಯಾವ ತರ ಉರಿತಾ ಇದೆ. ಅಬ್ಬಬ್ಬಬ್ಬಬ್ಬಾ. ಬೆಂಕಿ ಹೇಗೆ ಹತ್ತಿಕೊಳ್ತು ಅನ್ನೋದು ಯಾರಿಗೂ ತಿಳಿದಿಲ್ಲ. ಅಷ್ಟರಲ್ಲಿ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದೆವು. ಅದು ಕಡೂರು ಅಗ್ನಿಶಾಮಕ ಠಾಣೆಗೆ ಕರೆ ಹೋಯಿತು. ಅವರು ಅಲ್ಲಿಂದ ಬರುವಷ್ಟರಲ್ಲಿ ಗುಡಿಸಲು ಸಂಪೂರ್ಣ ಸುಟ್ಟು ಹೋಯಿತು ಅಂತ ಅಲ್ಲಿನ ಪ್ರಗತಿಪರ ರೈತರಾದ ಶಿವಮೂರ್ತಿಯವರು ವಿಷಾದವನ್ನು ವ್ಯಕ್ತಪಡಿಸಿದರು. ಎಷ್ಟೇ ಹರಸಾಹಸ ಮಾಡಿದರೂ ಕೂಡ ಬೆಂಕಿಯನ್ನು ನಂದಿಸಲು ಸಾಧ್ಯವೇ ಆಗಲಿಲ್ಲ. ಪಾಪ ಜನ ಎಷ್ಟೇ ಪ್ರಯತ್ನ ಪಟ್ಟರೂ ಬೆಂಕಿಯನ್ನು ನಂದಿಸಲು ಸಾಧ್ಯವೇ ಆಗಲಿಲ್ಲ. ಅದೇ ಅಜ್ಜಂಪುರದಲ್ಲಿ ಒಂದು ಅಗ್ನಿಶಾಮಕ ಠಾಣೆ ಇದ್ದಿದ್ದರೆ ಮೊದಲೇ ಫೈರ್ ಇಂಜಿನ್ ಬಂದು ಬೆಂಕಿಯನ್ನ ಕೆಡಿಸ್ತಾ ಇತ್ತು. ಆಗ ಮನೆನೂ ಉಳಿತಾ ಇತ್ತು, ಮನೆಯಲ್ಲಿದ್ದ ವಸ್ತುಗಳು ಉಳಿತಾ ಇದ್ವು ಅಂತ ಗ್ರಾಮಸ್ಥರು ವಿಷಾದವನ್ನ ವ್ಯಕ್ತಪಡಿಸಿದರು. ಚಿಂತನಾ ಫೌಂಡೇಶನ್ ಚೆನ್ನಪ್ಪರವರು ಸರ್ಕಾರದಿಂದ ಶೀಘ್ರವೇ ಅವರಿಗೆ ಮನೆ ಕಟ್ಟಿಸಿ ಕೊಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಗುರುಮೂರ್ತಿಯವರು ಆದಷ್ಟು ಬೇಗ ಅಜ್ಜಂಪುರ ತಾಲೂಕಿನಲ್ಲಿ ಅಜ್ಜಂಪುರ ಪಟ್ಟಣದಲ್ಲಿ ಒಂದು ಅಗ್ನಿಶಾಮಕ ಠಾಣೆಯನ್ನ ಸ್ಥಾಪಿಸಬೇಕು, ಈ ಕುರಿತು ಮಾನ್ಯ ಶಾಸಕರು ಗಮನವನ್ನು ಹರಿಸಬೇಕು ಅಂತ ಕೇಳಿಕೊಂಡ್ರು. ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕುವ ಬಗ್ಗೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡಲೆಂದೇ ಸ್ಥಾಪಿತವಾಗಿರುವ ನಿಮ್ಮೆಲ್ಲರ CM ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸುತ್ತಿರಿ.